ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್. ಈ ದಿನದಲ್ಲಿ ಒಂದು ವಿಶೇಷವಾದ ಮಾತು. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಬಾಳುವೆ ಎಂಬುದಾಗಿ ವಿಮೋಚನೆ ಕಂಡ 20ನೇ ಅಧ್ಯಾಯ 12ನೇ ವಚನ ಹೇಳ್ತದೆ. ಹಾಗೆ ಎಫೆಸದವರಿಗೆ ಬರೆದಂತ ಪತ್ರಿಕೆಯಲ್ಲಿ 6:1-2 ಸಹ ಹೇಳ್ತಾರೆ, ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಿದ್ರೆ ನೀವು ಬಹುಕಾಲ ಬಾಳುವಿರಿ ಎಂಬುದಾಗಿ ದೀರ್ಘಾಯುಷನ್ನ ಕೊಡುವಂತ ದೇವರಾಗಿದ್ದಾರೆ. ಸೊ ಹಾಗೆಯೇ ಈ ದಿನಮಾನಗಳಲ್ಲಿ ಮಕ್ಕಳಾದಂತಹ ನಮಗೆ ತಂದೆ ತಾಯಿಗಳ ಮಾತು ಕಿರಿಕಿರಿ ಆಗಿರ್ತದೆ. ತಂದೆ ತಾಯಿಗಳೇನಾದ್ರೂ ಉಪದೇಶ ಮಾಡಿದ್ರೆ ನಮಗೆ ಅದು ಹಾಗೆ ಬರೋದಿಲ್ಲ. ತಂದೆ ತಾಯಿಗಳೇನಾದ್ರೂ ಒಂದು ಒಳ್ಳೆ ಮಾತು ಹೇಳಿದ್ರೆ ಅದು ಮಕ್ಕಳಿಗೆ ಹಾಗೆ ಬರೋದಿಲ್ಲ, ಅದು ಕೆಟ್ಟದಾಗಿ ಕಾಣಿಸ್ತದೆ. ಆಗಿರೋದ್ರಿಂದ ಪ್ರಿಯ ದೇವ ಮಕ್ಕಳೇ, ತಂದೆ ತಾಯಿಗಳ ಪ್ರೀತಿಯನ್ನು ನಾವು ಗೌರವಿಸೋಣ. ಅವರು ಎಷ್ಟೋ ತ್ಯಾಗ ಮಾಡಿರ್ತಾರೆ, ಎಷ್ಟೋ ಅವರು ಶ್ರಮ ಪಟ್ಟಿರ್ತಾರೆ, ಎಷ್ಟೋ ಅವರ ಜೀವಿತದಲ್ಲಿ ಪ್ರಯಾಸಪಟ್ಟು ಮಕ್ಕಳಿಗಾಗಿಯೇ ಸರ್ವಸ್ವವನ್ನು ದಾರಿ ಎರೆದಿರ್ತಾರೆ. ಆದರೆ ಮಕ್ಕಳಾದಂತ ನಾವು ಅದನ್ನ ತಿಳಿದುಕೊಳ್ಳದೆ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿ ನಾವು ಅವರನ್ನ ಕಡೆಗಣಿಸ್ತೇವೆ. ನಮ್ಮ ಇಂಡಿಯಾದಲ್ಲಿ ವೃದ್ಧಾಶ್ರಮ 728 ಇದ್ದಾವೆ. ಸೊ ಅದರಲ್ಲಿ ಯಾಕೆ ಇಷ್ಟು ತಂದೆ ತಾಯಿ ಮಾಡಿರುವಂತ ಆಸ್ತಿ ಬೇಕು, ಹಣ ಬೇಕು, ಅಂತಸ್ತು ಬೇಕು, ಆದ್ರೆ ತಂದೆ ತಾಯಿಗಳು ಮಾತ್ರ ಬೇಡ. ಸೊ ಅದನ್ನ ನಾವು ದಯಮಾಡಿ ಅಪೋಸ್ ಮಾಡೋಣ. ದೇವರಲ್ಲಿ ನಾವು ತಂದೆ ತಾಯಿಗಳನ್ನ ಪ್ರೀತಿಸಿ, ಸನ್ಮಾನಿಸಿ, ಗೌರವಿಸಿ ಅವರಿಗೆ ವಿಧೇಯರಾಗಿ ನಡೆಯೋಣ. ಸೊ ದೇವರು ಇದನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.